Good morning students. Welcome to online video class of income tax. In yesterday class we discussed about the determination of residential status of an individual and determination of residential status of an Hindu undivided family. And in today's class we will discuss about the determination of residential status of a partnership firm. ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇನ್ಕಮ್ ಟ್ಯಾಕ್ಸ್ ಆನ್ಲೈನ್ ತರಗತಿಗೆ ಸ್ವಾಗತ. ನಾವು ನಿನ್ನೆ ತರಗತಿಯಲ್ಲಿ ಒಬ್ಬ ವ್ಯಕ್ತಿಯ ನಿವಾಸದ ಬಗ್ಗೆ ಅಥವಾ ಭಾರತದ ನಿವಾಸಿ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಯಾವ ರೀತಿಯಾಗಿ ನಾವು ಕಂಡುಹಿಡಿಯಬೇಕು ಎನ್ನುವುದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಹಿಂದೂ ಅವಿಭಕ್ತ ಕುಟುಂಬದ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ಯಾವ ರೀತಿಯಾಗಿ ನಾವು ತಿಳ್ಕೋಬಹುದು ಎನ್ನುವುದನ್ನು ತಿಳ್ಕೊಂಡ್ವಿ. ಆ್ಯಂಡ್ ಇವತ್ತಿನ ತರಗತಿಯಲ್ಲಿ ನಾವು ಪಾಲುದಾರಿಕಾ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವುಗಳ ನಿವಾಸದ ಬಗ್ಗೆ ಅಥವಾ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಿಯಬಹುದು ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎ ಫರ್ಮ್ ಈಸ್ ಫಸ್ಟ್ we have to understand how to determine the residential status of a partnership firm. In this, the first is resident in India. ಪಾಲುದಾರಿಕಾ ಸಂಸ್ಥೆಗಳನ್ನು ಭಾರತೀಯ ನಿವಾಸಿಗಳು ಅಂತ ಯಾವ ರೀತಿಯಾಗಿ ನಾವು ಕಂಡುಹಿಡಿಯಬಹುದು ಎನ್ನುವುದನ್ನು ನೋಡೋಣ. A partnership firm is said to be resident in India in any previous year if its control and management is situated in India either wholly or partly during the relevant previous year. ಅಂದ್ರೆ ಒಂದು ಪಾಲುದಾರಿಕಾ ಸಂಸ್ಥೆಯನ್ನು ನಾವು ಭಾರತೀಯ ನಿವಾಸಿ ಅಂತ ಯಾವ ರೀತಿಯಾಗಿ ಕರಿತೀವಿ ಅಂತಂದ್ರೆ, ಚಾಲ್ತಿ ವರ್ಷದ ಹಿಂದಿನ ವರ್ಷದ ಅವಧಿಯಲ್ಲಿ ಆ ಪಾಲುದಾರಿಕಾ ಸಂಸ್ಥೆಯ ನಿರ್ವಹಣೆ ಮತ್ತು ನಿಯಂತ್ರಣ ಭಾರತದಲ್ಲಿ ಇದ್ದಾಗ ಮಾತ್ರ ಅದನ್ನು ನಾವು ಭಾರತೀಯ ನಿವಾಸಿ ಅಥವಾ ಭಾರತೀಯ ಪಾಲುದಾರಿಕಾ ಸಂಸ್ಥೆ ಅಂತ ನಾವು ಕರಿತೀವಿ. ಇಟ್ ಮೀನ್ಸ್ a partnership firm is said to be resident in India in any previous year if its control and management is situated in India either wholly or partly during the relevant previous year. It means the management and control of the partnership firm should be situated in India. It may be partly or wholly. ಒಂದು ಪಾಲುದಾರಿಕಾ ಸಂಸ್ಥೆಯ ನಿರ್ವಹಣೆ ಮತ್ತು ನಿಯಂತ್ರಣ ಅದು ಪೂರ್ತಿಯಾಗಿ ಆಗಿರಬಹುದು ಅಥವಾ ಭಾಗಶಃ ಆಗಿರಬಹುದು. ಅದರ ನಿಯಂತ್ರಣ ಮತ್ತು ನಿರ್ವಹಣೆ ಭಾರತದಲ್ಲಿಯೇ ಇರಬೇಕಾಗುತ್ತೆ. ಸೊ ಅಂತಹ ಪಾಲುದಾರಿಕಾ ಸಂಸ್ಥೆಗಳನ್ನು ನಾವು ಭಾರತೀಯ ಪಾಲುದಾರಿಕಾ ಸಂಸ್ಥೆಗಳು ಅಥವಾ ಭಾರತೀಯ ನಿವಾಸಿಗಳು ಅಂತ ನಾವು ಕರೆಯಬಹುದಾಗುತ್ತೆ. ಅಂಡ್ ನೆಕ್ಸ್ಟ್ ಈಸ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಇಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಸೆಡ್ ಟು ಬಿ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಇಫ್ ದ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದ affairs is wholly or partly is situated outside the India. ಪಾಲುದಾರಿಕಾ ಸಂಸ್ಥೆಯ ನಿರ್ವಹಣೆ ಮತ್ತು ನಿಯಂತ್ರಣ ಭಾಗಶಃ ಅಥವಾ ಪೂರ್ತಿಯಾಗಿ ವಿದೇಶಗಳಲ್ಲಿ ಇರಬಹುದು. ಇಟ್ ಮೀನ್ಸ್ ದ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಕಂಪ್ಲೀಟ್ಲಿ ಆರ್ ಪಾರ್ಟ್ಲಿ ಈಸ್ ಸಿಚುವೇಟೆಡ್ ಇನ್ ಔಟ್ಸೈಡ್ ದ ಇಂಡಿಯಾ. ಭಾರತದ ಹೊರಗಿನ ದೇಶಗಳಲ್ಲಿ ಅಥವಾ ಭಾರತವನ್ನು ಬಿಟ್ಟು ಹೊರ ದೇಶಗಳಲ್ಲಿ ಪಾಲುದಾರಿಕಾ ಸಂಸ್ಥೆಗಳ ನಿಯಂತ್ರಣ ಮತ್ತು ನಿರ್ವಹಣೆಯನ್ನು ಒಳಗೊಂಡಿದ್ರೆ ಅಂತಹ ಪಾಲುದಾರಿಕಾ ಸಂಸ್ಥೆಗಳನ್ನು ನಾವು ಭಾರತದ ನಿವಾಸಿಗಳ ಅಲ್ಲ ಅಂತ ನಾವು ಕರಿತೀವಿ. ಅಂದ್ರೆ ಇದು ಚಾಲ್ತಿ ವರ್ಷದ ಹಿಂದಿನ ವರ್ಷದಲ್ಲಿನ ಪರಿಸ್ಥಿತಿ. ಅಂದ್ರೆ ಚಾಲ್ತಿ ವರ್ಷದ ಹಿಂದಿನ ವರ್ಷದಲ್ಲಿ ಒಂದು ಪಾಲುದಾರಿಕಾ ಸಂಸ್ಥೆಯ ನಿಯಂತ್ರಣ ಮತ್ತು ನಿರ್ವಹಣೆ ಭಾರತವನ್ನು ಬಿಟ್ಟು ಹೊರ ದೇಶಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವೇನಂತ ಕರಿತೀವಿ, ಭಾರತದ ಅನಿವಾಸಿಗಳು ಅಥವಾ ಭಾರತದ ನಿವಾಸಿಗಳ ಅಲ್ಲ ಅಂತ ನಾವು ಕರಿತೀವಿ. ಇಟ್ ಮೀನ್ಸ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಸೆಡ್ ಟು ಬಿ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ when the management and control of partnership firm is
partly or wholly situated outside the India during the relevant previous year. Understood? And this is about the determination of residential status of a partnership firm or maybe associate of persons or body of incorporation. And the next is determination of residential status of a company. ಒಂದು ಕಂಪನಿಯ ನಿವಾಸದ ಅಥವಾ ಕಂಪನಿಯು ಭಾರತೀಯ ಕಂಪನಿ ಅಥವಾ ಹೌದೋ ಅಥವಾ ಅಲ್ಲೋ ಅನ್ನೋದನ್ನ ಯಾವ ರೀತಿಯಾಗಿ ನಾವು ಕಂಡುಹಿಡಿಯಬಹುದು. ಇಟ್ ಮೀನ್ಸ್ ಹೌ ಟು ಡಿಟರ್ಮೈನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎ ಕಂಪನಿ. ದಟ್ ದ ಫಸ್ಟ್ ಒನ್ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ. ಸೊ ಆಲ್ ಇಂಡಿಯನ್ ಕಂಪನೀಸ್ ಆರ್ ರೆಸಿಡೆಂಟ್ ಕಂಪನಿ. ಎಲ್ಲ ಭಾರತೀಯ ಕಂಪನಿಗಳು ಅವು ಭಾರತದ ನಿವಾಸಿಗಳೇ ಆಗಿರ್ತವೆ. ಎ ಫಾರಿನ್ ಕಂಪನಿ ಈಸ್ ಸೆಡ್ ಟು ಬಿ ರೆಸಿಡೆಂಟ್ ಇನ್ ಇಂಡಿಯಾ in any previous year if its place of control and management is wholly situated in India during the relevant previous year. Usually all the Indian companies are resident of India. ಎಲ್ಲ ಭಾರತೀಯ ಕಂಪನಿಗಳು ಭಾರತದ ನಿವಾಸಿಗಳೇ ಆಗಿರ್ತವೆ. ಕೇವಲ ವಿದೇಶಿ ಕಂಪನಿಗಳ ವಿಷಯದಲ್ಲಿ ನಾವು ಯಾವ ರೀತಿಯಾಗಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ಕಂಡುಹಿಡಿಯಬಹುದು ಅಂತಂದ್ರೆ, ಎ ಫಾರಿನ್ ಕಂಪನಿ ಈಸ್ ಸೆಡ್ ಟು ಬಿ ರೆಸಿಡೆಂಟ್ ಇನ್ ಇಂಡಿಯಾ when the management and control of a firm or a company is wholly situated in India. ವಿದೇಶಿ ಕಂಪನಿ ಆಗಿದ್ರೂ ಕೂಡ ಅದರ ನಿರ್ವಹಣೆ ಮತ್ತು ನಿಯಂತ್ರಣ ಭಾರತದಲ್ಲಿಯೇ ಇರಬೇಕು. ಅಂತಹ ಕಂಪನಿಗಳನ್ನು ನಾವೇನಂತ ಕರಿತೀವಿ? ಭಾರತೀಯ ಕಂಪನಿಗಳು ಅಥವಾ ಭಾರತದ ನಿವಾಸಿಗಳು ಅಂತ ಕರಿತೀವಿ. ಎ ಫಾರಿನ್ ಕಂಪನಿ is said to be resident in India when the control and management of a company is wholly of a foreign company is wholly situated in India during the relevant previous year. ಚಾಲ್ತಿ ವರ್ಷದ ಹಿಂದಿನ ವರ್ಷದ ಅವಧಿಯಲ್ಲಿ ವಿದೇಶಿ ಕಂಪನಿಯ ನಿಯಂತ್ರಣ ಮತ್ತು ನಿರ್ವಹಣೆ ಭಾರತದಲ್ಲಿಯೇ ಇದ್ದಾಗ ಅಂತಹ ಕಂಪನಿಗಳನ್ನು ನಾವೇನಂತ ಕರಿತೀವಿ? ಭಾರತೀಯ ಕಂಪನಿಗಳು ಅಥವಾ ಭಾರತದ ನಿವಾಸಿಗಳು ಅಂತ ನಾವು ಕರಿತೀವಿ. And the next is non-resident in India. So a foreign company is said to be non-resident in India. ಎಲ್ಲ ವಿದೇಶಿ ಕಂಪನಿಗಳನ್ನು ನಾವೇನಂತ ಕರಿತೀವಿ? ಭಾರತದ ನಿವಾಸಿಗಳು ಅಥವಾ ವಿದೇಶಿ ಕಂಪನಿಗಳು ಅಂತ ನಾವು ಕರಿತೀವಿ. ಸೊ in any previous year if its place of control and management is situated outside India either wholly or partly during the relevant previous year, a foreign company is said to be non-resident in India in any previous year if its place of control and management is situated outside the India. It may be wholly or partly during the relevant previous year. ಚಾಲ್ತಿ ವರ್ಷದ ಹಿಂದಿನ ವರ್ಷದ ಅವಧಿಯಲ್ಲಿ ವಿದೇಶಿ ಕಂಪನಿಗಳ ನಿಯಂತ್ರಣ ಮತ್ತು ನಿರ್ವಹಣೆ ಭಾರತವನ್ನು ಹೊರತುಪಡಿಸಿ ಇತರೆ ದೇಶಗಳಲ್ಲಿ ಇದ್ದಾಗ ಅಥವಾ ಭಾರತವನ್ನು ಬಿಟ್ಟು ವಿದೇಶಗಳಲ್ಲಿ ಇದ್ದಾಗ ಅದು ಸಂಪೂರ್ಣವಾಗಿ ಆಗಿರಬಹುದು ಅಥವಾ ಭಾಗಶಃ ಆಗಿರಬಹುದು. ಅಂತಹ ಕಂಪನಿಗಳನ್ನು ನಾವೇನಂತ ಕರಿತೀವಿ? ಭಾರತದ ಅನಿವಾಸಿ ಕಂಪನಿಗಳು ಅಥವಾ ವಿದೇಶಿ ಕಂಪನಿಗಳಂತ ನಾವು ಕರಿತೀವಿ. ಫಾರಿನ್ ಕಂಪನೀಸ್ ಆರ್ ಸೆಡ್ ಟು ಬಿ non-resident in India in any previous year if the management and control of foreign companies is situated outside the India. It may be wholly or partly during the relevant previous year. It means the control and management of
company is completely situated outside the India. It means it may be wholly or partly. ಭಾಗಶಃ ಅಥವಾ ಸಂಪೂರ್ಣವಾದಂತಹ ವಿದೇಶಿ ಕಂಪನಿಗಳ ನಿಯಂತ್ರಣ ಮತ್ತು ನಿರ್ವಹಣೆ ಭಾರತವನ್ನು ಹೊರತುಪಡಿಸಿ ಇತರೆ ದೇಶಗಳಲ್ಲಿದ್ದಾಗ ಅಂತಹ ಕಂಪನಿಗಳನ್ನು ನಾವು ಏನಂತ ಕರೀತೀವಿ? ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕರೀತೀವಿ. Understood? And this is about the determination of residential status of a company. So